ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಕೈ ಶಾಸಕಾಂಗ ಪಕ್ಷದ ಸಭೆ. ಮೊದಲು ಶಾಸಕರ ಹಾಜರಾತಿ ಪ್ರಕ್ರಿಯೆ ಶುರುವಾಗುತ್ತೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ. ಮೊದಲು ಶಾಸಕರ ಹಾಜರಾತಿ ಪ್ರಕ್ರಿಯೆ ಶುರುವಾಗುತ್ತೆ. ಬಳಿಕ ಸಿಎಲ್ಪಿ ಕಾರ್ಯದರ್ಶಿಯವರಿಂದ ಸ್ವಾಗತ ಆಗುತ್ತೆ. ಅಲ್ಲಂ ಪ್ರಭು ಇದ್ದಾರೆ, ಸಿಎಲ್ಪಿಯ ಕಾರ್ಯದರ್ಶಿ, ಅವರು ಸ್ವಾಗತವನ್ನು ಮಾಡ್ತಾರೆ. ಅದಾದ ನಂತರ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇವರೆಲ್ಲ ಮಾತನಾಡ್ತಾರೆ. ಇವರ ಮಾತಿನ ನಂತರ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಶಾಸಕಾಂಗ ಪಕ್ಷದ ನಾಯಕನ ಘೋಷಣೆ ಆಗುತ್ತೆ. ಶಾಸಕಾಂಗ ಪಕ್ಷದ ನಾಯಕನ ಘೋಷಣೆ ಆಗುತ್ತೆ. ಶಾಸಕಾಂಗ ಪಕ್ಷದ ನಾಯಕನ ಘೋಷಣೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆಯ್ಕೆ ಆಗುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಇವತ್ತು ಕರೆಯಲಾಗಿದೆ. ವಿಧಾನಸೌಧದಲ್ಲಿ ಎಲ್ಲ ಶಾಸಕರು ಕೂಡ ಈ ಸಭೆಗೆ ಹಾಜರಿರಬೇಕು ಅಂತ ಸೂಚಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಅನೇಕ ಜನ ಶಾಸಕರು ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿರೋದನ್ನು ನೋಡ್ತಾ ಇದ್ದೀರಿ. ಈ ಕೈ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕನ ಘೋಷಣೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ? ಹೊಸ ಸರ್ಕಾರಗಳ ರಚನೆ ಆಗುವಂತಹ ಸಮಯದಲ್ಲಿ ಸರ್ಕಾರ ರಚನೆಗೆ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಬೇಕಲ್ಲ, ಆ ಸಮಯದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗುತ್ತೆ. ಮಧ್ಯಂತರ ಅವಧಿಗಳಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಂತಹ ಸಮಯದಲ್ಲೂ ಕೂಡ ಇಂಥದ್ದೊಂದು ಸಭೆಯನ್ನು ಕರೆದು ಮುಂದೆ ಆಯ್ಕೆ ಆಗಲಿರುವಂತಹ ಶಾಸಕಾಂಗ ಪಕ್ಷದ ನಾಯಕನಿಗೆ ಈ ಸಭೆಯಲ್ಲಿ ಶಾಸಕರ ಬೆಂಬಲದ ಬಗ್ಗೆ ಚರ್ಚೆಗಳಾಗುತ್ತೆ. ಅಲ್ಲಿ ಸಿಕ್ಕಿರುವಂತಹ ಬೆಂಬಲವನ್ನು ತೆಗೆದುಕೊಂಡು ಆ ನಾಯಕ ರಾಜ್ಯಪಾಲರಿಗೆ ಅದನ್ನು ಕನ್ವೆ ಮಾಡ್ತಾರೆ. ನೋಡಿ, ನನಗೆ ಬಹುಮತ ಇದೆ, ನನಗೆ ಇಷ್ಟು ಶಾಸಕರ ಬಹುಮತ ಇದೆ, ಹೀಗಾಗಿ ನಾನು ಸರ್ಕಾರದ ಹಕ್ಕನ್ನು ಮಂಡಿಸ್ತೀನಿ, ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತೀನಿ ಅಂತ ಶಾಸಕಾಂಗ ಪಕ್ಷದ ನಾಯಕರು ರಾಜ್ಯಪಾಲರ ಬಳಿ ಆ ಹಕ್ಕನ್ನು ಮಂಡಿಸಬಹುದು. ಅದರ ಪೂರ್ವಭಾವಿಯಾಗುವಂತಹ ಪ್ರಕ್ರಿಯೆ ಇದು. ಎಲ್ಲ ಸಿದ್ಧತೆಗಳಾಗಿದೆ. ಅನೇಕ ಜನ ಶಾಸಕರೆಲ್ಲ ಬಂದಿದ್ದಾರೆ. ವಿಧಾನಸೌಧದಲ್ಲಿ ಆಗುವಂತಹ ಶಾಸಕಾಂಗ ಪಕ್ಷದ ಸಭೆ ಇದು. ಸುರ್ಜೇವಾಲಾ ಇರ್ತಾರೆ, ಕೆಸಿ ವೇಣುಗೋಪಾಲ್ ಇರ್ತಾರೆ, ಪಕ್ಷದ ಎಲ್ಲ ಶಾಸಕರುಗಳು, ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಬಹುತೇಕವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ 2 ಆಯ್ಕೆಗಳಿರುತ್ತೆ. ಒಂದು, ಸಿದ್ದರಾಮಯ್ಯನವರಿಂದ ಸಿಎಲ್ಪಿ ನಾಯಕನ ಘೋಷಣೆ ಮಾಡೋದು. ಸಹಜವಾಗಿ ಇವತ್ತಿನ ಬೆಳವಣಿಗೆ ಹಾಗೆ ಆಗುತ್ತೆ. ಹೈಕಮಾಂಡ್ನ ಆಯ್ಕೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಸಿಎಲ್ಪಿ ನಾಯಕನಾಗಿ ಘೋಷಣೆ ಮಾಡುವಂಥ ಸಾಧ್ಯತೆ ಒಂದು. ಇನ್ನೊಂದು ಸಂದರ್ಭದಲ್ಲಿ ಮತದಾನಕ್ಕೆ ಹಾಕಲಾಗುತ್ತೆ, ಗೌಪ್ಯ ಮತದಾನ ನಡೆಯುತ್ತೆ ಬೇರೆ ಬೇರೆ ಸಮಯದಲ್ಲಿ. ಅಂದರೆ ಶಾಸಕರ ಅಭಿಪ್ರಾಯಗಳನ್ನು ಕೇಳುವಂತಹ ಪರಿಸ್ಥಿತಿಗಳಿರುತ್ತೆ. ಆ ಶಾಸಕರ ಅಭಿಪ್ರಾಯದ ಮೇರೆಗೆ ಶಾಸಕಾಂಗ ಪಕ್ಷದ ನಾಯಕನ ನಿರ್ಣಯವು ಕೂಡ ಕೆಲವೊಂದಿಷ್ಟು ಸಮಯಗಳಲ್ಲಾಗುತ್ತೆ. ಆದರೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಸಿದ್ದರಾಮಯ್ಯನವರು ಕೂಡ ಉಪಹಾರ ಕೂಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಹೇಳಿದರು. ಹೈಕಮಾಂಡ್ನ ನಿಲುವು ಕೂಡ ಹಾಗೆ ಆಗಿದೆ. ಸಿದ್ದರಾಮಯ್ಯನವರು ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಬಹುತೇಕ ಶಾಸಕರುಗಳು, ಅವರ ಸಂಪುಟದಲ್ಲಿದ್ದಂಥ ಹಿರಿಯ ಸಚಿವರುಗಳು ಎಲ್ಲರೂ ಕೂಡ ಓಕೆ ಎಂದಿದ್ದಾರೆ ಅಂತ. ಹೀಗಾಗಿ ಯಾವುದೇ ಗೊಂದಲಗಳಿಲ್ಲ. ಇವತ್ತು ಸಿಎಲ್ಪಿ ನಾಯಕನ ಘೋಷಣೆ ಸಿದ್ದರಾಮಯ್ಯನವರಿಂದ ಆಗುತ್ತೆ. ಈ ಶಾಸಕಾಂಗ ಪಕ್ಷದ ಸಭೆಯ ನಂತರ ಶಾಸಕರ ಬೆಂಬಲ ಪತ್ರವನ್ನು ತೆಗೆದುಕೊಂಡು ರಾಜ್ಯಪಾಲರನ್ನು ಇವರು ಭೇಟಿಯಾಗ್ತಾರೆ. ರಾಜ್ಯಪಾಲರಿಗೆ ತಮಗೆ ಇರುವಂತಹ ಬಹುಮತವನ್ನು ಕನ್ವೆ ಮಾಡೋ ಪ್ರಯತ್ನ ಆಗುತ್ತೆ. ನಾನು ಸರ್ಕಾರವನ್ನು ರಚನೆ ಮಾಡ್ತೀವಿ, ಇಂತಿಷ್ಟು ಶಾಸಕರ ಬೆಂಬಲ ನನಗಿದೆ ಅಂತ. ಸಹಜವಾಗಿ ಕಾಂಗ್ರೆಸ್ನ ಶಾಸಕರ ಬಹುಮತಕ್ಕೆ ಬೇಕಾಗಿದ್ದಕ್ಕಿಂತಲೂ ಕೂಡ ಜಾಸ್ತಿ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆ ಎಲ್ಲ ಪ್ರಯತ್ನಗಳು ಅಥವಾ ಆ ಎಲ್ಲ ಬೆಳವಣಿಗೆಗಳು ಕೂಡ ಆಗುತ್ತೆ ಇವತ್ತು. ಇದೀಗ ಶಾಸಕಾಂಗ ಪಕ್ಷದ ಸಭೆ. ಸಿಎಲ್ಪಿಯ ಕಾರ್ಯದರ್ಶಿ ಅಲ್ಲಂ ಪ್ರಭು ಅವರೆಲ್ಲರನ್ನೂ ಕೂಡ ಸ್ವಾಗತ ಮಾಡ್ತಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಇವತ್ತಿನ CLP ಸಭೆಯಲ್ಲಿ ಆಗುವಂಥ ಬೆಳವಣಿಗೆಗಳು ಏನೇನು ಆಗುತ್ತೆ ಇವತ್ತು? ಪ್ರವೀಣ್, CLP ಸಭೆಯಲ್ಲಿ ಕೆಲವೇ ಕ್ಷಣದಲ್ಲಿ CLP ಸಭೆ ಆರಂಭವಾಗುತ್ತೆ. ಈಗಾಗಲೇ DK ಶಿವಕುಮಾರ್ ಅವರು ಸಭೆಗೆ ಆಗಮಿಸಿದ್ದಾರೆ, ಶಾಸಕರು ಸಭೆಗೆ ಆಗಮಿಸಿದ್ದಾರೆ. ಸಿದ್ದರಾಮಯ್ಯನವರು ಸಹ ಸಭೆಗೆ ಕೆಲವೇ ಕ್ಷಣದಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ಬಹುತೇಕ ಎಲ್ಲ ಶಾಸಕರು ಆಗಮಿಸಿದ ನಂತರ ಸಿದ್ದರಾಮಯ್ಯನವರು ಶಾಸಕಾಂಗ ಸಭೆಯಲ್ಲಿ DK ಶಿವಕುಮಾರ್ ಶಾಸಕ ನಾಯಕರಾಗಿ ಆಯ್ಕೆ ಮಾಡಬೇಕು ಅಂತ ಅನ್ನೋದನ್ನ ಪ್ರಸ್ತಾವನೆ ಮಂಡಿಸ್ತಾರೆ. ಆ ಪ್ರಸ್ತಾವನೆ ಮಂಡಿಸಿದ ನಂತರ ಶಾಸಕರು ಯಾರು ಒಬ್ರು ಅದನ್ನ ಅನುಮೋದನೆ ಮಾಡ್ತಾರೆ. ಮತ್ತೆ ಉಳಿದ ಶಾಸಕರು ತಮ್ಮ ಬೆಂಬಲವಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದು ತುಂಬಾ ಇನ್ನು ಜಾಸ್ತಿ ಹೊತ್ತು ನಡೆಯುವಂತ ಏನು ಪ್ರಕ್ರಿಯೆನೆಲ್ಲ ಅಲ್ಲ. ಯಾಕಂತಂದ್ರೆ ಇದು ಆನ್ ಗೋಯಿಂಗ್ ಗೌರ್ಮೆಂಟ್. ಈಗಾಗಲೇ ಸರ್ಕಾರಕ್ಕೆ 3 ವರ್ಷ ಆಗಿದೆ, ಹಾಗಾಗಿ ಹೊಸ ಸರ್ಕಾರ ಆಗಿದೆ. ಇವೆಲ್ಲ ಪ್ರಕ್ರಿಯೆಗಳು ಪ್ರತಿಯೊಂದು ಸಹ ಪ್ರೋಸೆಸ್ ನಡೆಸಬೇಕಾಗುತ್ತೆ ಮತ್ತು ಸರ್ಕಾರಕ್ಕೆ ಬಹುಮತ ಇರುವ ಕಾರಣಕ್ಕೋಸ್ಕರ ಯಾವುದೇ ಗೊಂದಲ ಇರೋದಿಲ್ಲ. ಸುಮಾರು ಇಲ್ಲಿ ಹಾಜರಿರುವಂತ ಎಲ್ಲಾ ಶಾಸಕರ ಸಹಿಯನ್ನು ಪಡ್ಕೊಳ್ತಾರೆ. ಸಹಿಯನ್ನು ಪಡ್ಕೊಂಡು ಆ ಒಂದು ಪತ್ರವನ್ನ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸದನದಲ್ಲಿ ಅಥವಾ ಸಭೆಯಲ್ಲಿ ಅಭಿನಂದನೆ ಸಲ್ಲಿಸುವಂತ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಸಿದ್ದರಾಮಯ್ಯವರು ಘೋಷಣೆ ಮಾಡಿದ ನಂತರ ಎಲ್ಲ ಶಾಸಕರ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಬೆಂಬಲ ವ್ಯಕ್ತಪಡಿಸಿದ ನಂತರ ಶಾಸಕರ ಸಹಿಯನ್ನು ಸಂಗ್ರಹ ಮಾಡಲಾಗುತ್ತೆ. DK ಶಿವಕುಮಾರ್ ಅವರಿಗೆ ನಮ್ಮ ಬೆಂಬಲ ಇದೆ, ಅವ್ರನ್ನ ಶಾಸಕಾಂಗ ನಾಯಕರಾಗಿ ಆಯ್ಕೆ ಮಾಡ್ಲಿಕ್ಕೆ ನಮ್ಮ ಸಹಕಾರ ಇದೆ ಅಂತ ಅನ್ನೋದನ್ನ ಆನ್ಲೈನ್ ಅಜೆಂಡಕ್ಕೆ ರೆಸೊಲ್ಯೂಷನ್ ಮಂಡಿಸ್ತಾರೆ. ಆ ರೆಸೊಲ್ಯೂಷನ್ಗೆ ಎಲ್ಲಾ ಶಾಸಕರು ಕೈ ಎತ್ತುವ ಮೂಲಕ ಅಥವಾ ಅದಕ್ಕೆ ಘೋಷಣೆ ಮಾಡುವ ಮೂಲಕ ಅಥವಾ ಟೇಬಲ್ ತಟ್ಟುವ ಮೂಲಕ ಅದನ್ನ ಬೆಂಬಲಿಸ್ತಾರೆ. ಅದಾದ ನಂತರ ಶಾಸಕರನ್ನು ಸಹಿ ಸಂಗ್ರಹ ಮಾಡ್ಕೊಳ್ತಾರೆ. ಈ ಒಂದು ಪತ್ರವನ್ನ ರಾಜಭವನಕ್ಕೆ ತಲುಪುತ್ತಾರೆ. DK ಶಿವಕುಮಾರ್ ಅವ್ರ ನಂತರ ಸಭೆ ಮುಗಿದ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ನನಗೆ ಇಷ್ಟು ಶಾಸಕರ ಬೆಂಬಲ ಇದೆ ಅಥವಾ ಸರ್ಕಾರ ರಚನೆ ಮಾಡಲಿಕ್ಕೆ ನನಗೆ ಹಕ್ಕು ಮಂಡನೆ ಮಾಡ್ತಾ ಇದ್ದೇನೆ, ನನಗೆ ಇಂಟು ದಿನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಿ ಅಂತ ಅನ್ನೋದನ್ನ ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ತುಂಬಾ ಸರಳ ಮತ್ತು ಸುಲಲಿತ ಒಂದು ಪ್ರಕ್ರಿಯೆ, ಹೆಚ್ಚು ಹೊತ್ತು ನಡೆಯೋದಿಲ್ಲ. ಯಾಕಂದ್ರೆ ಹೊಸ ಸರ್ಕಾರ ಆಗಿದ್ದಲ್ಲಿ, ಚುನಾವಣೆ ನಡೆದು ಆ ಸಂದರ್ಭದಲ್ಲಿ ಹೊಸ ಸರ್ಕಾರ ರಚನೆ ಆಗಿದ್ದಲ್ಲಿ ಈ ಒಂದು ಪ್ರಕ್ರಿಯೆಗಳು ತಡವಾಗ್ತವೆ. ಆದ್ರೆ ಈ ಸಂದರ್ಭದಲ್ಲಿ ಅಷ್ಟೇನು ಜಾಸ್ತಿ ಹೊತ್ತು ನಡೆಯೋದಿಲ್ಲ. ಹಾಗಾಗಿ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಮಾಡಲಾಗಿದೆ. ಆದಷ್ಟು ಬೇಗ ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಒಳಗಾಗಿ ಈ ಒಂದು ಪ್ರಕ್ರಿಯೆ ಮುಗಿಸುತ್ತದೆ. ಅದಾದ ನಂತರ ಈ ಒಂದು ಸಭೆಗೆ ರಣಜಿತ್ ಸಿಂಗ್ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಬರಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಿದೆ. ಅವರ ಸಮಕ್ಷಮದಲ್ಲಿ DK ಶಿವಕುಮಾರ್ ಅವರನ್ನ ಶಾಸಕಾಂಗ ನಾಯಕ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಅಥವಾ ಮುಖ್ಯಮಂತ್ರಿ ನಿಯೋಜಿತ ಮುಖ್ಯಮಂತ್ರಿ ಅಂತ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ DK ಶಿವಕುಮಾರ್ ಅವರ ಶಾಸಕಾಂಗ ನಾಯಕ ಆಯ್ಕೆಯನ್ನ ಅಧಿಕೃತ ಪ್ರಕ್ರಿಯೆಯನ್ನ ಮುಕ್ತಾಯ ಮಾಡ್ತಾರೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ತುಂಬಾ ಸರಳವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಶಾಸಕಾಂಗ ಸಭೆ ಆರಂಭವಾಗಲಿದೆ. ಪ್ರವೀಣ, ರಾಚಪ್ಪ, ನೀವು ಹೇಳಿದಂತೆ ಆನ್ಲೈನ್ ಅಜೆಂಡಾಕ್ಕೆ ಶಾಸಕರು ಒಪ್ಕೊಳ್ತಾರ ಅಥವಾ ಏನಾದರೂ ಚರ್ಚೆಗಳಾಗುವಂತ ಸಾಧ್ಯತೆ ಇದೆಯಾ ಅಲ್ಲಿ? ಯಾವುದೇ ಚರ್ಚೆ ಆಗುವುದಿಲ್ಲ. ಯಾಕಂದ್ರೆ ಪಕ್ಷದ ವರಿಷ್ಠರು ಸೂಚನೆ ಮಾಡಿದ್ದಾರೆ. ಪಕ್ಷದ ವರಿಷ್ಠರ ಸೂಚನೆ ಆದೇಶದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಸರ್ಕಾರ ಡಿಸಾಲ್ವ್ ಆಗಿದೆ. ಹಾಗಾಗಿ ಹೊಸ ಸರ್ಕಾರ ರಚನೆ ಸಂದರ್ಭದಲ್ಲಿ ಯಾವುದೇ ತಕರಾರು ಇಲ್ಲ ಮತ್ತು ಯಾವುದೇ ಇಲ್ಲಿ ಚರ್ಚೆ ಮತ್ತೆ ಅದಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಈಗಾಗಲೇ ನಿರ್ಧಾರವಾಗಿದೆ. ಸಿದ್ದರಾಮಯ್ಯವರು ಈಗಾಗಲೇ ಘೋಷಣೆ ಸಹ ಮಾಡಿದ್ದಾರೆ. ಮತ್ತೆ ಪಕ್ಷದ ವರಿಷ್ಠರು DK ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿರುವ ಕಾರಣಕ್ಕೋಸ್ಕರ ಇಲ್ಲಿ ಮತ್ತೊಬ್ಬ ಶಾಸಕರು ಆಕ್ಷೇಪಣೆ ಸಲ್ಲಿಸೋದಾಗ್ಲಿ ಅಥವಾ ಶಾಸಕಾಂಗ ನಾಯಕರನ್ನ ಯಾರನ್ನ ಬೇರೆ ಯಾರು ಮಾಡಿ ಅಂತ ಅನ್ನೋದಾಗ್ಲಿ ಆ ಒಂದು ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರೇ ಆ ಹೆಸರನ್ನ DK ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಬೇಕು ಅಂತ ಅನ್ನೋದು ಈಗಾಗಲೇ ಕಾರ್ಯಕ್ರಮ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ಕಾರ್ಯಕ್ರಮ ಆರಂಭದಲ್ಲಿ ವಿಧಾನಸಭೆಯ ಕಾಂಗ್ರೆಸ್ನ ಕಾರ್ಯದರ್ಶಿ ಅವರಂತ ಅಲಮಪ್ಪ ಪಾಟೀಲ್ ಅವರು ಅದನ್ನ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಸಿದ್ದರಾಮಯ್ಯವರು DK ಶಿವಕುಮಾರ್ ಅವರನ್ನ ಶಾಸಕಾಂಗ ನಾಯಕರಾಗಿ ನಾವು ಹೆಸರನ್ನ ಶಿಫಾರಸು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಇತರ ಶಾಸಕರು ಅದನ್ನ ಬೆಂಬಲ ವ್ಯಕ್ತಪಡಿಸ್ತಾರೆ ಅಂತ ಅನ್ನೋದನ್ನ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ಈ ಪ್ರಕ್ರಿಯೆಗಳಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಪ್ರವೀಣ್, ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಚುನಾವಣೆಯ ನಂತರ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತಹ ಸಮಯದಲ್ಲಿ, ಅಂದರೆ ಕೆಲವೊಂದಿಷ್ಟು ಸಮಯಗಳಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡದೆ ಚುನಾವಣೆಯನ್ನು ಎದುರಿಸ್ತವೆ. ಆಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನ ಆಯ್ಕೆಯನ್ನು ಮಾಡಲಾಗುತ್ತೆ. ಆ ಸಮಯದಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿರುತ್ತೆ. ಹೈಕಮಾಂಡ್ ನಿರ್ದೇಶನಗಳನ್ನೆಲ್ಲವನ್ನು ಕೂಡ ಕೊಡ್ತಾ ಇರುತ್ತೆ. ಆದರೆ ಈಗ ಆಗಿರುವಂತಹ ಬೆಳವಣಿಗೆ ಬೇರೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಡುವೆ 2.5 ವರ್ಷಗಳ ಒಪ್ಪಂದ. ಆ ಒಪ್ಪಂದದ ನಂತರ
ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಿರುವುದು. ಹೀಗಾಗಿ ಇವತ್ತಿನ CLPಯಲ್ಲಿ ಅಂಥದ್ದು ಯಾವುದೇ ಗೊಂದಲಗಳು ಕೂಡ ಆಗಲ್ಲ. ಸಿದ್ದರಾಮಯ್ಯನವರು ಹೆಸರು ಪ್ರಸ್ತಾಪ, ಅದಕ್ಕೆ ಶಾಸಕರ ಅನುಮೋದನೆ, ಅದಾದ ನಂತರ ಲೋಕಭವನಕ್ಕೆ ಹೋಗಿ ಸರ್ಕಾರ ರಚನೆಯ ಹಕ್ಕನ್ನ ಶಾಸಕಾಂಗ ಪಕ್ಷದ ನಾಯಕ ಮಂಡಿಸ್ತಾರೆ. The meeting on tomorrow, sir. Can we expect announcement, sir? No, today it's today, sir. Okay. Today, are you going to announce, sir? Sir, see, after CLP, we can expect a press. Sir, there will be a press conference after the CLP. When will be the official announcement, sir? Yes, sir. When will be the official announcement? Official announcement. That is why we are going to the meeting. On tomorrow, sir. Can we expect announcement, sir? No, today it's Today.